ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಕಡೆಮನೆ. ತಮ್ನೈಲ್ ನೋಡಿ ಬಂದವ್ರಿಗೆಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ತಮ್ನೈಲ್ ನೋಡಿ ಇದು ಅದು ದುಬಾಕ್ ವಿಡಿಯೋ ಅಂತ ವಾಪಸ್ ಹೋದವ್ರಿಗೆಲ್ಲ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಚಾಟ್ GPT ಒಂದು ವರ್ಲ್ಡ್ ಫೇಮಸ್ AI. ಅದೇ ಥರ ಇನ್ನೊಂದು AIನ ವರ್ಲ್ಡ್ ಫೇಮಸ್ ಮಾಡಬೇಕಂತ ಹೊರಟಿದ್ದಾರೆ. ಸೊ ಅದು ಅಂಡರ್ ಡೆವಲಪ್ಮೆಂಟ್ ಫೇಸಲ್ಲಿ ಇದೆ. ಸೊ ನಮ್ಮ ಕೆಲಸ ಬಂದುಬಿಟ್ಟು ಆ AIನ ಟ್ರೈನ್ ಮಾಡಬೇಕು. ಟ್ರೈನ್ ಇನ್ ದ ಸೆನ್ಸ್ ಆ AI ಏನು ರೆಸ್ಪಾನ್ಸ್ ಕೊಡುತ್ತೆ, ಒಂದೆರಡು ರೆಸ್ಪಾನ್ಸ್ ಕೊಡುತ್ತೆ. ಆ ಒಂದೆರಡು ರೆಸ್ಪಾನ್ಸ್ನ ಯಾವ ರೆಸ್ಪಾನ್ಸು ಬೆಟರ್ ಆಗಿದೆ ಮತ್ತು ಆ ಬೆಟರ್ ಆಗಿರೋ ರೆಸ್ಪಾನ್ಸ್ನ ಇನ್ನೂ ಎನ್ಹ್ಯಾನ್ಸ್ ಮಾಡಿ ಯಾವ ಥರ ಮಚ್ ಬೆಟರ್ ಮಾಡ್ಬೋದು ಅನ್ನೋದೇ ನಮ್ಮ ಟಾಸ್ಕ್ ಆಗಿರುತ್ತೆ. ಸೊ ನಾನು ಹೇಳಕ್ಕೆ ಬಂದಿರೋ AI ಯಾವುದಂದರೆ Outlier.ai ಅಂತ. ಈ Outlier.ai ಬೇಜಾನ್ ಆಪರ್ಚುನಿಟೀಸ್ ಇದ್ದಾವೆ. ನೀವು ಸಿವಿಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮೋರ್ ದ್ಯಾನ್ ದಿಸ್, ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಕನ್ನಡ ಚೆನ್ನಾಗಿ ಓದಕ್ಕೆ ಬರುತ್ತೆ ಅಂತ ಇದ್ದರೆ ಒಂದೊಳ್ಳೆ ಕ್ರೇಜಿ ಆಪರ್ಚುನಿಟಿ ಇದೆ. ಲೆಟ್ಸ್ ಡೈವ್ ಇಂಟು ಇಟ್. ಸೊ ಗೂಗಲ್ಗೆ ಹೋಗಿ Outlier.ai ಅಂತ ಸರ್ಚ್ ಮಾಡಿ. ಈ ಪೇಜಿಗೆ ಬರ್ತೀರಾ. ಸೊ ನೆಕ್ಸ್ಟು ಇಲ್ಲಿ ವ್ಯೂ ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ಆಪರ್ಚುನಿಟೀಸ್ ಇಲ್ಲಿ ಸಿಗುತ್ತೆ, ಲಿಸ್ಟ್ ಸಿಗುತ್ತೆ. ಅದಾದಮೇಲೆ ಅಲ್ಲೇ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ಸೊ ನಾನು ಯಾವ್ಯಾವ್ದು ಮೆನ್ಷನ್ ಮಾಡಿದ್ನಲ್ಲ ಅದೆಲ್ಲ ಅದು ಇಂಡಿಯನ್ ರೀಜನಲ್ಲಿ ಇರೋದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ಔಟ್ ಮಾಡಿ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟು ಈ ಅಪ್ಲಿಕೇಶನ್ ಮತ್ತು ಆನ್ಬೋರ್ಡಿಂಗ್ ಪ್ರೊಸೀಜರ್ ಏನಿದೆ ಅದು 4 ಸ್ಟೆಪ್ಸ್ ಇದೆ. ಅಪ್ಲಿಕೇಶನ್ ಹಾಕಬೇಕು, ಅದಾದಮೇಲೆ ಐಡೆಂಟಿಟಿ ಮತ್ತು ಫೋನ್ ನಂಬರ್ ವೆರಿಫಿಕೇಷನ್ ಇರುತ್ತೆ, ಅದಾದಮೇಲೆ ಸ್ಮಾಲ್ ಅಸೆಸ್ಮೆಂಟ್ ಇರುತ್ತೆ. ಸೊ ಒಂದು ಸಿಂಪಲ್ ಈಸಿ ಅಸೆಸ್ಮೆಂಟ್ನ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಕಂಪ್ಲೀಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ಆನ್ಬೋರ್ಡಿಂಗ್ ಪ್ರೋಸೆಸ್ ಇರುತ್ತೆ. ಆನ್ಬೋರ್ಡಿಂಗ್ ಆದಮೇಲೆ ನಿಮಗೆ ಪ್ರಾಜೆಕ್ಟ್ಸ್ ಬರ್ತವೆ. ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಅರ್ನ್ ಮಾಡಿ. ನೆಕ್ಸ್ಟು ನಾನು ನನ್ನ ಅಕೌಂಟ್ನ ತೋರಿಸ್ತೀನಿ. ಸೊ ಇದು ನನ್ನ ಅಕೌಂಟ್ ಹೋಮ್ ಪೇಜು. ಈ ಹೋಮ್ ಪೇಜಲ್ಲಿ ಯಾವ್ಯಾವ್ದಾರ ಪ್ರಾಜೆಕ್ಟ್ಸ್ ಇದ್ದರೆ, ಆ ಪ್ರಾಜೆಕ್ಟ್ ರಿಲೇಟೆಡ್ ಯಾವ್ದಾರ ಟಾಸ್ಕ್ ಇದ್ದರೆ, ಇನ್ಕಂಪ್ಲೀಟೆಡ್ ಟಾಸ್ಕ್ಸ್ ಇದ್ದರೆ ಇಲ್ಲಿ ತೋರಿಸ್ತಿರುತ್ತೆ. ನೀವು ಆ ಟಾಸ್ಕ್ನ ಸ್ಟಾರ್ಟ್ ಮಾಡ್ಬೋದು. ಏನಿಲ್ಲ ಅಂದರೂ ಮಿನಿಮಮ್ $10 to $20 per hour ಅಷ್ಟು ಪೇಮೆಂಟ್ ಇರುತ್ತೆ. ಅದಕ್ಕಿಂತ ಮುಂಚೆ ನೀವು ಸ್ಟಾರ್ಟಿಂಗಲ್ಲಿ ಯಾವ್ದಾರ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೊಂದು ಅಸೆಸ್ಮೆಂಟ್ ಟಾಸ್ಕ್ ಅಂತ ಇರುತ್ತೆ. ಆ ಒಂದು ಅಸೆಸ್ಮೆಂಟ್ ಟಾಸ್ಕಿಗೆ ಏನಿಲ್ಲ ಅಂದರೂ ಮಿನಿಮಮ್ $4 to $5 ಅಷ್ಟು ಪೇಮೆಂಟ್ ಇರುತ್ತೆ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಈ ಅರ್ನಿಂಗ್ ಸೆಕ್ಷನಲ್ಲಿ ನಿಮ್ಮದು ಟೋಟಲ್ ಅರ್ನಿಂಗ್ಸ್ ಎಷ್ಟಿರುತ್ತೆ ಅಂತ ತೋರಿಸುತ್ತೆ. ನೆಕ್ಸ್ಟು ಅದ್ರ ಕೆಳಗೆ ಯಾವ್ಯಾವ ಟಾಸ್ಕಿಗೆ ಎಷ್ಟು ಅರ್ನ್ ಮಾಡಿದ್ದೀರಾ ಮತ್ತು ಅದರದ್ದು ಸ್ಟೇಟಸ್ ಅಂದರೆ ಪೇಯ್ಡ್ ಆಗಿದೆಯಾ, ಇಲ್ಲ ಪೆಂಡಿಂಗ್ ಆಗಿದೆಯಾ, ಇಲ್ಲ ಪ್ರೊಸೆಸಿಂಗಲ್ಲಿದೆಯಾ. ಮತ್ತು ಈ ಪೇಮೆಂಟ್ ಬಂದುಬಿಟ್ಟು ವೀಕ್ಲಿ ಒನ್ಸ್ ಆಗುತ್ತೆ. ಪ್ರತಿ ಮಂಗಳವಾರ ಸಂಜೆ ನಿಮಗೆ ಪೇಮೆಂಟ್ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟು ನಿಮಗೆ ವೆಡ್ನಸ್ಡೇ ಸಂಜೆ ಒಳಗೆ ನಿಮಗೆ ಅಕೌಂಟಿಗೆ ಬೀಳುತ್ತೆ. ಸೊ ಯಾವ ಥರ ನಾವು ಈ ಪೇಮೆಂಟ್ನ ರಿಸೀವ್ ಮಾಡ್ಬೋದು ಅಂತಂದರೆ ಇದರಲ್ಲಿ 2 ಮೆಥಡ್ಸ್ ಇದ್ದಾವೆ. ಒಂದು ಐದರ್ ಯೂಸಿಂಗ್ ಪೇಪಾಲ್ ಅಕೌಂಟ್ ಆರ್ AirTM ಅಕೌಂಟ್. ಸೊ ಪೇಪಾಲ್ ಅಕೌಂಟಲ್ಲಿ ಕಮಿಷನ್ ಸ್ವಲ್ಪ ಕಮ್ಮಿ, AirTMಲ್ಲಿ ಕಮಿಷನ್ ಸ್ವಲ್ಪ ಜಾಸ್ತಿ. ಬಟ್ ಪೇಪಾಲ್ ಅಕೌಂಟ್ನ ಸೆಟಪ್ ಮಾಡೋದು ಸ್ವಲ್ಪ ಕಷ್ಟ. AirTM ಅಕೌಂಟ್ನ ಸೆಟಪ್ ಮಾಡೋದು ಆರಾಮ್ 1 or 2 ಡೇಸಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಒಂದೇನೆಂದರೆ ಪೇಪಾಲ್ ಅಕೌಂಟಲ್ಲಿ ನೀವು ಬಿಸ್ನೆಸ್ ಅಕೌಂಟ್ನ ಮಾಡಬೇಕು. ಬಿಸ್ನೆಸ್ ಅಕೌಂಟ್ ಮಾಡಿ ಸ್ವಲ್ಪ ವೆರಿಫಿಕೇಷನ್ ಪ್ರೊಸೀಜರ್ ಇದ್ದಾವೆ, ಅದೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟು ಪೇಪಾಲ್ ಅಕೌಂಟ್ ಬಿಸ್ನೆಸ್ ಅಕೌಂಟ್ ಆಗುತ್ತೆ. ಆ ಬಿಸ್ನೆಸ್ ಅಕೌಂಟ್ ಆದರೆ ಮಾತ್ರ ಇವರು ನಿಮ್ಮ ಪೇಪಾಲ್ ಅಕೌಂಟಿಗೆ ಪೇ ಮಾಡ್ತಾರೆ. AirTM ಅಕೌಂಟ್ ಆದರೆ ಆರಾಮಾಗಿ ಸಿಂಪಲ್ಲಾಗಿ ಏನು ಒಂದೆರಡು ವೆರಿಫಿಕೇಷನ್ ಇರ್ತವೆ, ಐಡೆಂಟಿಟಿ ವೆರಿಫಿಕೇಷನ್ಸ್ ಎಲ್ಲ ಕೊಟ್ಟು ಫೋನ್ ನಂಬರ್ ಎಲ್ಲ ವೆರಿಫಿಕೇಷನ್ ಮಾಡಾದಮೇಲೆ 1 or 2 ಡೇಸಲ್ಲಿ ನಿಮ್ಮದು ಅಕೌಂಟ್ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಅವರು ಡೈರೆಕ್ಟಾಗಿ AirTM ಅಕೌಂಟಿಗೆ ಆರಾಮ್ಸೆ ಹಾಕ್ತಾರೆ. ಸೊ ಅಲ್ಲಿಂದ ನೀವು ವಿಡ್ರಾ ಮಾಡ್ಬೋದು. ಮಿಷನ್ಸ್ ಅಂತ ಬರ್ತವೆ. ಬನ್ನಿ ಇಲ್ಲಿ ಮಿಷನ್ಸ್ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ಮಿಷನ್ಸ್ ಅಂತ ಬರ್ತವೆ. ನೀಟಾಗಿ ನೀವೆಲ್ಲ ಪ್ರಾಜೆಕ್ಟ್ನ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಇಟ್ಕೊಂಡು ಕಂಪ್ಲೀಟ್ ಮಾಡ್ತಿದ್ರೆ ನಿಮಗೆ ನೆಕ್ಸ್ಟು ಮಿಷನ್ಸ್ ಅಂತ ಬರ್ತವೆ. ಈ ಮಿಷನ್ಸಲ್ಲಿ ಮಿನಿಮಮ್ ಏನಿಲ್ಲ ಅಂದರೂ $100 ಇರುತ್ತೆ. ಒಂದು ಮಿಷನ್ ಕಂಪ್ಲೀಟ್ ಮಾಡಿದರೆ $100 ಪೇ ಮಾಡ್ತಾರೆ ಆ ಥರ. ಸೊ ನೀವು ಮೇಯ್ನ್ ಟಾಸ್ಕ್ ಏನಾಗಿರುತ್ತೆ, ಟಾಸ್ಕ್ನ ನೀಟಾಗಿ ಕಂಪ್ಲೀಟ್ ಮಾಡಬೇಕು, ಒಳ್ಳೆ ಫೀಡ್ಬ್ಯಾಕ್ ಬರಬೇಕು ಆ ಟಾಸ್ಕಿಗೆ. ಆವಾಗ ಮಾತ್ರ ನಿಮಗೆ ಈ ಮಿಷನ್ಸು ಅಸೈನ್ ಆಗ್ತವೆ. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಯಾವುದಂದರೆ ಫೀಡ್ಬ್ಯಾಕ್ ಸೆಕ್ಷನ್. ನೀವು ಯಾವುದೇ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೂ ಅದಕ್ಕೊಂದು ಫೀಡ್ಬ್ಯಾಕ್ ಬರುತ್ತೆ. ಔಟ್ ಆಫ್ 5 ಸ್ಟಾರ್ಗೆ ಒಂದು ಫೀಡ್ಬ್ಯಾಕ್ ಬರುತ್ತೆ. ನೀವೇನಾದರೂ 1 ಸ್ಟಾರ್ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ, ಡೈರೆಕ್ಟ್ ಪ್ರಾಜೆಕ್ಟಿಂದ ಎಕ್ಸಿಟೇ. ಸೊ ನೀವು ಏನಿಲ್ಲ ಅಂದರೂ ಮಿನಿಮಮ್ 3 ಸ್ಟಾರ್ ಅಷ್ಟು ತೊಗೊಳ್ಳೇಬೇಕು.
ಮತ್ತು ನೆಕ್ಸ್ಟು ಇಂಪಾರ್ಟೆಂಟ್ ಸೆಕ್ಷನ್ ಬಂದುಬಿಟ್ಟು ಇಲ್ಲಿ ಎನೇಬಲ್ಮೆಂಟ್. ಈ ಎನೇಬಲ್ಮೆಂಟ್ಸಲ್ಲಿ ಲರ್ನಿಂಗ್ ಮೆಟೀರಿಯಲ್ಸ್ ಇರ್ತವೆ. ಈ ಲರ್ನಿಂಗ್ ಮೆಟೀರಿಯಲ್ಸು ಕರೆಂಟ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಿರೋದು. ನಿಮಗೆ ನೆಕ್ಸ್ಟು ಟಾಸ್ಕ್ ಯಾವುದಾದ್ರೂ ಬರಬೇಕಂತ ಇದ್ದರೆ ಈ ಮೆಟೀರಿಯಲ್ಸ್ನ ನೀವು ನೀಟಾಗಿ ಕಂಪ್ಲೀಟ್ ಮಾಡಿದ್ರೆ ಈ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಮ್ಯುನಿಟಿ ಸೆಕ್ಷನ್ ಅಂತ ಇದೆ. ಈ ಕಮ್ಯುನಿಟಿ ಸೆಕ್ಷನಲ್ಲಿ ಇದೊಂದು ಕಮ್ಯುನಿಕೇಷನ್ ಪ್ಲ್ಯಾಟ್ಫಾರ್ಮ್ ಥರ. ಇಲ್ಲಿ ನೀವು ಯಾವ ಪ್ರಾಜೆಕ್ಟ್ ಅಸೈನ್ ಆಗಿರ್ತೀರ ಅದು ಆ ಪ್ರಾಜೆಕ್ಟ್ ಇನ್ನೊಂದು ರಿಲೇಟೆಡ್ ಗ್ರೂಪ್ ಇರುತ್ತೆ. ಆ ರಿಲೇಟೆಡ್ ಗ್ರೂಪಲ್ಲಿ ನೀವು ಏನು ಬೇಕಾದರೂ ಕೇಳ್ಬೋದು. ಅಂದರೆ ಇವಾಗ ಏನಾರು ಡೌಟ್ಸ್ ಇದ್ದರೆ ಕೇಳ್ಬೋದು, ಅಥವಾ ನಿಮಗೆ ಯಾವುದೋ ಟಾಸ್ಕ್ ಅಸೈನ್ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ನನಗೆ ಅಲ್ಲಿ ಟಾಸ್ಕ್ ಅಸೈನ್ ಆಗಿಲ್ಲ, ಟಾಸ್ಕ್ ಅಸೈನ್ ಮಾಡಿ ಅಂತ ಕೇಳ್ಬೋದು. ಈ ಥರ ಒಂದು ಕಮ್ಯುನಿಕೇಷನ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ. ಮತ್ತು ಇದಿಷ್ಟು ಔಟ್ಲೈಯರ್ದು ಓವರ್ವ್ಯೂ. ಮತ್ತು ನಿಮ್ಗೇನಾದರೂ ಯಾವ ಥರ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದು, ಆ ಪ್ರಾಜೆಕ್ಟ್ ಮೇಲೆ ಯಾವ ಥರ ವರ್ಕ್ ಮಾಡೋದು, ಟಾಸ್ಕ್ನ ನೀಟಾಗಿ ಯಾವ ಥರ ಕಂಪ್ಲೀಟ್ ಮಾಡೋದು ಎಲ್ಲ ಬೇಕಂತ ಇದ್ದರೆ ಕಮೆಂಟ್ ಮಾಡಿ, ಇನ್ನೊಂದು ವೀಡಿಯೋ ಮಾಡ್ತೀನಿ. ನೀವು ಈ ವಿಡಿಯೋನ ಇಲ್ಲಿಂದ ತನಕ ನೋಡಿದ್ದೀರಾ ಅಂದರೆ ನಿಮ್ಗೊಂದೊಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ಹೋಗಿ ಔಟ್ಲೈಯರ್ಗೆ ಅಪ್ಲೈ ಮಾಡಾದಮೇಲೆ ಆನ್ಬೋರ್ಡಿಂಗ್ ಆಗುತ್ತೆ. ಆನ್ಬೋರ್ಡಿಂಗ್ ಆಗಿ ಒಂದು ಸ್ವಲ್ಪ ದಿನ ಕಾದ್ಮೇಲೆ ನಿಮಗೆ ಪ್ರಾಜೆಕ್ಟ್ ಅಸೈನ್ ಆಗ್ತವೆ. ಆ ಪ್ರಾಜೆಕ್ಟ್ನ ನೀಟಾಗಿ ಕಂಪ್ಲೀಟ್ ಮಾಡಿ ಅರ್ನ್ ಮಾಡಿ. ಸೊ ಒಂದೊಳ್ಳೆ ಇನ್ಫಾರ್ಮೇಷನ್ ಸಿಗುವಂಥ ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.